ಕನ್ನಡ ವ್ಯಾಕರಣ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು ಕ್ರಿಯಾಪದದ ಬಗ್ಗೆ ತಿಳಿಯೋಣ. ಕ್ರಿಯಾಪದ ಅಂದರೆ ವಾಕ್ಯದಲ್ಲಿರುವ ಕ್ರಿಯೆಯ ಅರ್ಥವನ್ನು ಪೂರ್ಣಗೊಳಿಸುವ ಅಥವಾ ಕ್ರಿಯೆಯು ಪೂರ್ಣವಾಗಿರುವುದನ್ನು ತಿಳಿಸುವ ಪದಗಳೇ ಕ್ರಿಯಾಪದಗಳು. ಉದಾಹರಣೆಗೆ, ಅವಳು ಬರೆದಳು, ನಾನು ಆಡುತ್ತೇನೆ, ಅವಳು ಓಡುತ್ತಾಳೆ, ನೀನು ತಿಂದೆ. ಈ ಗೆರೆ ಎಳೆದಿರ್ತಕ್ಕಂಥ ಪದಗಳೇನಿದ್ದಾವೆ ಇವುಗಳೇ ಕ್ರಿಯಾಪದಗಳು. ಬರೆದಳು, ಆಡುತ್ತೇನೆ, ಓಡುತ್ತಾಳೆ, ತಿಂದೆ ಇತ್ಯಾದಿ ಪದಗಳನ್ನು ನಾವು ಕ್ರಿಯಾಪದಗಳು ಎಂದು ಕರೆಯುತ್ತೇವೆ. ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯಗಳನ್ನು ಸೇರಿಸಿದಾಗ ಆಖ್ಯಾತ ಪ್ರತ್ಯಯಗಳಾಗ್ತವೆ. ಧಾತು ಅಂದರೆ ಏನು? ಕ್ರಿಯಾಪದದ ಮೂಲ ರೂಪವೇ ಧಾತು ಅಥವಾ ಕ್ರಿಯಾ ಪ್ರಕೃತಿ. ಉದಾಹರಣೆಗೆ, ಬರೆ, ಓಡು, ತಿನ್ನು ಇತ್ಯಾದಿ ಪದಗಳನ್ನು ನಾವು ಧಾತುಗಳು ಎನ್ನುತ್ತೇವೆ. ಧಾತುಗಳಲ್ಲಿ ಎರಡು ವಿಧಗಳಿವೆ: ಸಹಜ ಧಾತು, ಸಾಧಿತ ಧಾತು ಅಂತ. ಸಹಜ ಧಾತು ಎಂದರೇನು? ಭಾಷೆಯಲ್ಲಿ ಸಹಜವಾಗಿರುವ ಮೂಲ ಧಾತುಗಳನ್ನು ಸಹಜ ಧಾತು ಎನ್ನುವರು. ಉದಾಹರಣೆಗೆ, ಬರೆ, ಓಡು ಇತ್ಯಾದಿ ಪದಗಳು. ಸಾಧಿತ ಧಾತು ಅಂದರೆ ಏನು? ಧಾತುಗಳಿಗೆ ಬೇರೊಂದು ನಾಮ ಪ್ರಕೃತಿಯನ್ನು ಅಥವಾ ಪ್ರತ್ಯಯವನ್ನು ಸೇರಿಸಿ ಹೊಸ ಧಾತುಗಳನ್ನು ರೂಪಿಸಿಕೊಳ್ಳುವುದು ಪದಸೃಷ್ಟಿಯ ಒಂದು ಬಗೆ. ಹೀಗೆ ರೂಪಿಸಿಕೊಂಡಂತಹ ಧಾತುವಿಗೆ ಸಾಧಿತ ಧಾತು ಎನ್ನುತ್ತಾರೆ. ಧಾತುವಿನ ಹಿಂದೆ ನಾಮ ಪ್ರಕೃತಿಯನ್ನು ಸೇರಿಸಿ ಹೊಸ ಧಾತುವನ್ನು ಸೃಷ್ಟಿಸಬಹುದು. ಇಂತಹ ಸಾಧಿತ ಧಾತುಗಳು ಬಹುತೇಕ ನುಡಿಗಟ್ಟುಗಳಾಗಿ ಬಳಕೆಯಲ್ಲಿವೆ. ಉದಾಹರಣೆಗೆ, ಬಾಯಿ ಬಿಡು, ಕಣ್ಬಿಡು, ಕಾಲೆಳೆ, ಕಣ್ಬಿಡು, ಹಲ್ಲು ಕಿಸಿ, ಕಣ್ಮುಚ್ಚು, ಗೋಳಾಡು, ಕಣ್ದೆರೆ. ಇನ್ನು ಕಣ್ಣು ಬಿಡ್ತಾ ಇರೋ ಮಗು ಅದಕ್ಕೇನು ಗೊತ್ತಾಗುತ್ತೆ? ಪರೀಕ್ಷೆಯಲ್ಲಿ ಏನು ಉತ್ತರಿಸಬೇಕು? ಒಳೆಯದೆ ರಾಜು ಬಿಟ್ಟನು ಇತ್ಯಾದಿ ಪದಗಳನ್ನು ನಾವು ನುಡಿಗಟ್ಟುಗಳಾಗಿ ಬಳಸ್ತೇವೆ. ಕೃದಂತ ರೂಪಗಳಿಗೆ ಧಾತುಗಳನ್ನು ಸೇರಿಸಿ ಹೊಸ ಧಾತುವನ್ನು ನಾವು ಸೃಷ್ಟಿಸಬಹುದು. ಎದ್ದು ಪ್ಲಸ್ ಏಳು, ಎದ್ದೇಳು, ಬಿಟ್ಟು ಬಿಡು ಇತ್ಯಾದಿ ಪದಗಳು. ಧಾತುವಿಗೆ ಇನ್ನೊಂದು ಧಾತು ಸೇರಿಸಿ ಸಂಯುಕ್ತ ಧಾತುವನ್ನು ಸೃಷ್ಟಿಸಬಹುದು. ತೇಲು ಪ್ಲಸ್ ಆಡು, ತೇಲಾಡು, ಕೂಗಾಡು, ಓಡಾಡು ಇವೆಲ್ಲವೂ ಸಹ ಸಂಯುಕ್ತ ಧಾತುಗಳು. ಅಂದರೆ ನಾಮ ಪ್ರಕೃತಿಗೆ ಇಸು ಪ್ರತ್ಯಯ ಸೇರಿಸಿ ಹೊಸ ಧಾತುಗಳನ್ನು ನಾವು ಸೃಷ್ಟಿಸಬಹುದು. ಉದಾಹರಣೆಗೆ, ಅಬ್ಬರಿಸು, ಅಬ್ಬರ ಪ್ಲಸ್ ಇಸು ಅಬ್ಬರಿಸು, ಗೌರವಿಸು, ಮನ್ನಣಿಸು, ಮನ್ನಿಸು, ಪ್ರಾರ್ಥಿಸು, ಚಿಂತಿಸು ಇತ್ಯಾದಿ ಪದಗಳನ್ನು ನಾವು ಇಸು ಪ್ರತ್ಯಯವನ್ನು ಸೇರಿಸಿದಾಗ ಈ ಪದಗಳನ್ನು ನಾವು ಸೃಷ್ಟಿ ಮಾಡಬಹುದು. ಮೂಲ ಧಾತುವಿಗೆ ಪ್ರೇರಣಾರ್ಥದಲ್ಲಿ ಇಸು ಪ್ರತ್ಯಯವನ್ನು ಸೇರಿಸುವುದರಿಂದ ಹೊಸ ಧಾತುವನ್ನು ಸೃಷ್ಟಿಸಬಹುದು. ಪ್ರೇರಣ ಅಂದರೆ ಇನ್ನೊಬ್ಬರಿಂದ ಕೆಲಸ ಮಾಡಿಸುವುದು ಎಂದರ್ಥ. ಉದಾಹರಣೆಗೆ, ಓಡು ಪ್ಲಸ್ ಇಸು ಓಡಿಸು, ತಿನ್ನಿಸು, ಮಾಡಿಸು, ಮಲಗಿಸು, ನಗಿಸು, ಬರೆಯಿಸು ಇತ್ಯಾದಿ ಪದಗಳು. ತಾಯಿ ಮಗುವನ್ನು ಮಲಗಿಸುತ್ತಾಳೆ, ವಿದೂಷಕನು ಎಲ್ಲರನ್ನೂ ನಗಿಸುತ್ತಾನೆ. ಧಾತುಗಳಲ್ಲಿ ಎರಡು ರೂಪಗಳನ್ನು ಕಾಣ್ತೇವೆ. ಒಂದು ಅಕರ್ಮಕ ಧಾತು, ಇನ್ನೊಂದು ಸಕರ್ಮಕ ಧಾತು. ಅಕರ್ಮಕ ಧಾತು ಅಂದರೆ ಏನು? ಕರ್ಮಪದದ ಆಕಾಂಕ್ಷೆ ಇರದ ಧಾತುಗಳಿಗೆ ಅಕರ್ಮಕ ಧಾತು ಎನ್ನುವರು. ಕೆಲವು ಧಾತುಗಳು ಅರ್ಥಪೂರ್ತಿಗೆ ಕರ್ಮಪದವನ್ನು ಅಪೇಕ್ಷಿಸುವುದಿಲ್ಲ. ಅಂತಹ ಧಾತುಗಳಿಗೆ ಅಕರ್ಮಕ ಧಾತು ಎನ್ನುವರು. ಯಾವ ಪದ
ಕರ್ಮಪದವನ್ನು ಬಯಸೋದಿಲ್ಲವೋ ಅಂಥ ಪದಗಳನ್ನು ನಾವು ಅಕರ್ಮಕ ಧಾತುಗಳು ಅಂತ ಕರಿತೇವೆ. ಉದಾಹರಣೆಗೆ ಬೆಳೆ, ಬದುಕು, ಸಾಯಿ, ನಾಚು, ಇರು, ಏಳು, ನಗು, ಮಲಗು. ಅಕರ್ಮಕ ಧಾತುಗಳು ಸಹ ಪ್ರೇರಣಾರ್ಥದಲ್ಲಿ ಇಸು ಪ್ರತ್ಯಯ ಬಂದಾಗ ಸಕರ್ಮಕ ಧಾತುಗಳಾಗ್ತವೆ. ಉದಾಹರಣೆಗೆ ಬೆಳೆ ಪ್ಲಸ್ ಇಸು ಬೆಳೆಯಿಸು, ಮಲಗು ಪ್ಲಸ್ ಇಸು ಮಲಗಿಸು ಈ ಪದಗಳು. ಸಕರ್ಮಕ ಧಾತು ಅಂದರೆ ಏನು? ಕರ್ಮಪದದ ಆಕಾಂಕ್ಷೆಯುಳ್ಳ ಧಾತುಗಳಿಗೆ ಸಕರ್ಮಕ ಧಾತುಗಳು ಎನ್ನುವರು. ಕೆಲವು ಧಾತುಗಳು ಅರ್ಥಪೂರ್ತಿಯಾಗಿ ಕರ್ಮಪದವನ್ನು ಅಪೇಕ್ಷಿಸುತ್ತವೆ. ಅಂದರೆ ಯಾವ ಪದ ಕರ್ಮಪದವನ್ನು ಬಯಸ್ತದೆಯೋ ಅಂತಹ ಪದಗಳನ್ನು ನಾವು ಸಕರ್ಮಕ ಧಾತುಗಳು ಅಂತ ಕರಿತೇವೆ. ಉದಾಹರಣೆಗೆ ಮಾಡು, ನೋಡು, ಹೇಳು, ಕೊಡು, ತೊಳೆ, ಹೊಗಳು ಇತ್ಯಾದಿ ಪದಗಳು. ಕಾಲಸೂಚಕ ಪ್ರತ್ಯಯಗಳು ಅಂದರೆ ಏನು? ಕ್ರಿಯೆಯು ನಡೆದ ಕಾಲವನ್ನು ಸೂಚಿಸುವುದಕ್ಕಾಗಿ ಧಾತು ಮತ್ತು ಆಖ್ಯಾತ ಪ್ರತ್ಯಯಗಳ ನಡುವೆ ಬರ್ತಕ್ಕಂಥ ಪ್ರತ್ಯಯವನ್ನು ನಾವು ಕಾಲಸೂಚಕ ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ಇಲ್ಲಿ ಕ್ರಿಯೆಯು ನಡೆದು ಹೋದ ಅಂದರೆ ಇಂದಿನ ಕಾಲವನ್ನು ಭೂತಕಾಲ ಎಂತೇವೆ. ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ. ಕ್ರಿಯೆಯು ಸದ್ಯ ನಡೆಯುತ್ತಿರುವ ಕಾಲವನ್ನು ನಾವು ವರ್ತಮಾನ ಕಾಲ ಎನ್ನುತ್ತೇವೆ. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ. ಕ್ರಿಯೆಯು ಮುಂದೆ ನಡೆಯುವ ಅಂದರೆ ಮುಂದಿನ ಕಾಲವನ್ನು ನಾವು ಭವಿಷ್ಯತ್ ಕಾಲ ಎಂದು ಕರೆಯುತ್ತೇವೆ. ವ. ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ವ. ಆಖ್ಯಾತ ಪ್ರತ್ಯಯಗಳು ಕರ್ತೃವಿನ ಲಿಂಗ, ಪುರುಷ ಹಾಗೂ ವಚನಗಳನ್ನು ಸೂಚಿಸುವುದಕ್ಕಾಗಿ ಧಾತುವಿಗೆ ಸೇರುವ ಪ್ರತ್ಯಯಗಳನ್ನು ನಾವು ಆಖ್ಯಾತ ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ಇಲ್ಲಿ ಉದಾಹರಣೆಗೆ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ. ಉತ್ತಮ ಪುರುಷದಲ್ಲಿ ಏಕವಚನ ಬಹುವಚನ ಇರುತ್ತದೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಹಾಗೆ ಸರ್ವನಾಮ ನಾವು, ನಾವು, ನಾನು ಅಂತಕ್ಕಂಥದ್ದು ಉತ್ತಮ ಪುರುಷ ಆದರೆ ನೀನು, ನೀವು ಅಂತಕ್ಕಂಥದ್ದು ಮಧ್ಯಮ ಪುರುಷ. ಹಾಗೆ ಪ್ರಥಮ ಪುರುಷ ಅವಳು, ಅವನು, ಅದು, ಅವರು ಅಂತಕ್ಕಂಥದ್ದು. ಭೂತಕಾಲದಲ್ಲಿ ಏನು, ಏವು ಅಂತಕ್ಕಂಥ ಪ್ರತ್ಯಯಗಳನ್ನು ಸೇರಿಸ್ತೇವೆ. ಕಾಲಸೂಚಕ ಪ್ರತ್ಯಯಗಳು ಬಂದೆನು, ಬಂದೆವು ಅಂತಕ್ಕಂಥದ್ದು ಉತ್ತಮ ಪುರುಷವಾದರೆ ಏನೇ, ಹೇವೆ ಅಂತಕ್ಕಂಥದ್ದು, ಬರುತ್ತೇವೆ, ಬರುತ್ತೇನೆ ಅಂತಕ್ಕಂಥದ್ದು ಉತ್ತಮ ಪುರುಷದಲ್ಲಿ ವರ್ತಮಾನ ಕಾಲಕ್ಕೆ. ಹಾಗೆ ಭವಿಷ್ಯತ್ ಕಾಲಕ್ಕೆ ಬರುವೆವು, ಬರುವೆವು, ಬರುವೆನು, ಬರುವೆವು ಅಂತಕ್ಕಂಥದ್ದು ಭವಿಷ್ಯತ್ ಕಾಲದಲ್ಲಿ. ಹಾಗೆ ಮಧ್ಯಮ ಪುರುಷದಲ್ಲಿ ನೀನು, ನೀವು ಅಂತಕ್ಕಂಥದ್ದನ್ನು ಸೂಚಿಸ್ತವೆ. ಬಂದೆ, ಬಂದಿರಿ ಅಂತಕ್ಕಂಥದ್ದು. ಹಾಗೆ ಬರುತ್ತೀಯೇ, ಬರುತ್ತೀರಿ ಅಂತಕ್ಕಂಥದ್ದು ವರ್ತಮಾನ ಕಾಲದಲ್ಲಿ ಸೂಚಕ ಪ್ರತ್ಯಯವಾದರೆ ಬರುವೆ, ಬರುವಿರಿ ಅಂತಕ್ಕಂಥದ್ದು ಮಧ್ಯಮ ಪುರುಷದಲ್ಲಿ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯಗಳು. ಹಾಗೆ ಪ್ರಥಮ ಪುರುಷದಲ್ಲಿ ಏಕವಚನ ಅವನು ಅಂದರೆ ಬಂದನು ಬಹುಭೂತ ಕಾಲ, ಬರುತ್ತಾನೆ ವರ್ತಮಾನ ಕಾಲ, ಬರುವನು ಭವಿಷ್ಯತ್ ಕಾಲ. ಹೀಗೆ ನಾವು ಕರ್ತೃವಿನ ಲಿಂಗ, ಪುರುಷ ಹಾಗೂ ವಚನಗಳನ್ನು ಸೂಚಿಸುವುದಕ್ಕಾಗಿ ಧಾತುವಿಗೆ ಸೇರಿಸ್ತಕ್ಕಂಥ ಪ್ರತ್ಯಯಗಳನ್ನು ನಾವು ಆಖ್ಯಾತ ಪ್ರತ್ಯಯಗಳು ಅಂತ ಕರಿತೇವೆ. ಅರ್ಥರೂಪ ಕ್ರಿಯಾಪದದ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ವಿದ್ಯರ್ಥಕ ರೂಪ. ವಿಧಿ ಎಂದರೆ ಆಜ್ಞೆ, ಅಪ್ಪಣೆ, ವಿಜ್ಞಾಪನೆ, ಆಶೀರ್ವಾದ, ಆರೈಕೆ ಎಂದರ್ಥ. ಈ ಅರ್ಥಗಳನ್ನು ಹೇಳ್ತಕ್ಕಂಥ ಕ್ರಿಯಾಪದಗಳನ್ನು ವಿದ್ಯರ್ಥಕ ರೂಪ ಕ್ರಿಯಾಪದಗಳು ಅಂತ ಕರಿತೇವೆ. ಇದಕ್ಕೆ ಉದಾಹರಣೆ ಮಾಡಲಿ, ಶುಭವಾಗಲಿ ಇತ್ಯಾದಿ ಪದಗಳು. ಧಾತುಗಳಿಗೆ ವಿದ್ಯರ್ಥಕ ಆಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯರ್ಥಕ ರೂಪ ಕ್ರಿಯಾಪದಗಳು ಸೃಷ್ಟಿಯಾಗ್ತವೆ. ಸಂಭಾವನಾರ್ಥಕ ಕ್ರಿಯಾಪದಗಳು. ಸಂಭಾವನೆ ಎಂದರೆ ಸಂಶಯ, ಊಹೆ ಅಥವಾ ತರ್ಕ ಎಂದು ಅರ್ಥ. ಈ ಅರ್ಥಗಳನ್ನು ಹೇಳುವ ಕ್ರಿಯಾಪದಗಳನ್ನು ಸಂಭಾವನಾರ್ಥಕ ರೂಪ ಕ್ರಿಯಾಪದಗಳು ಎನ್ನುತ್ತೇವೆ. ಇದಕ್ಕೆ ಉದಾಹರಣೆ ಬಂದಾನು, ಓದಾನು ಎಂಬ ಪದಗಳು. ಧಾತುಗಳಿಗೆ ಸಂಭಾವನಾರ್ಥಕ ಆಖ್ಯಾತ ಪ್ರತ್ಯಯಗಳು ಸೇರಿ
ಸಂಭಾವನಾರ್ಥಕ ರೂಪ ಕ್ರಿಯಾಪದಗಳು ಸಿದ್ಧಿಸುತ್ತವೆ. ನಿಷೇಧಾರ್ಥಕ ರೂಪ ಕ್ರಿಯಾಪದಗಳು. ನಿಷೇಧ ಎಂದರೆ ಕ್ರಿಯೆ ಇಲ್ಲಿ ನಡೆಯೋದಿಲ್ಲ ಅಥವಾ ನಡೆಯುವುದಿಲ್ಲ ಎಂದರ್ಥ. ಈ ಅರ್ಥಗಳನ್ನು ಹೇಳುವ ಕ್ರಿಯಾಪದಗಳನ್ನು ನಿಷೇಧಾರ್ಥಕ ರೂಪಗಳು. ಇದಕ್ಕೆ ಉದಾಹರಣೆ ಮಾಡನು, ನೋಡನು, ಹೋಗನು, ಬಾರನು ಇತ್ಯಾದಿ ಪದಗಳು ರೂಪಗಳು. ಧಾತುಗಳಿಗೆ ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ರೂಪ ಕ್ರಿಯಾಪದಗಳು ಸಿದ್ಧಿಸುತ್ತವೆ. ಅರ್ಥರೂಪ ಆಖ್ಯಾತ ಪ್ರತ್ಯಯಗಳಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ, ಇಲ್ಲಿಯೂ ಸಹ ಏಕವಚನ, ಬಹುವಚನ. ಹಾಗೆ ಸರ್ವನಾಮ ನಾನು, ನಾವು ಉತ್ತಮ ಪುರುಷನಾದರೆ, ನೀನು, ನೀವು ಮಧ್ಯಮ ಪುರುಷ. ಪ್ರಥಮ ಪುರುಷದಲ್ಲಿ ಅವನು, ಅವಳು, ಅದು, ಅವರು ಎಂಬ ಪದಗಳು ಬರ್ತವೆ. ಅದರಲ್ಲಿ ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕ ರೂಪಗಳೇನಿದ್ದಾವೆ. ವಿದ್ಯಾರ್ಥಕ ರೂಪದಲ್ಲಿ ಬರುವ, ಬರೋಣ. ಹಾಗೆ ಸಂಭಾವನಾರ್ಥಕದಲ್ಲಿ ಬಂದೇನು, ಬಂದೇವು ಅಂತಕ್ಕಂಥ ಪದಗಳು. ನಿಷೇಧಾರ್ಥಕದಲ್ಲಿ ಬಾರನು, ಬಾರೆವು ಎಂಬ ಪದಗಳನ್ನು ನಾವು ಉತ್ತಮ ಪುರುಷದಲ್ಲಿ ನೋಡ್ತೇವೆ. ಹಾಗೆ ಮಧ್ಯಮ ಪುರುಷದಲ್ಲಿ ವಿದ್ಯಾರ್ಥಕದಲ್ಲಿ ಧಾತು ರೂಪ ಬಾ, ಬನ್ನಿರಿ ಅಂತಂದು ಇದ್ದರೆ, ಹಾಗೆ ಬಂದಿಯೇ, ಬಂದಿರಿ ಅಂತಕ್ಕಂಥದ್ದು ಸಂಭಾವನಾರ್ಥಕ ರೂಪದಲ್ಲಿ ಇರುತ್ತೆ. ಹಾಗೆ ಬಂದೇ, ಬಾರಿರಿ, ಬಾರೆ ಅಂತಕ್ಕಂಥದ್ದು ಅಂದರೆ ಅಲ್ಲಿ ನಿಷೇಧಾರ್ಥಕ ಅಂದರೆ ಕೆಲಸ ಆಗೋದಿಲ್ಲ. ಹಾಗೆ ಪ್ರಥಮ ಪುರುಷದಲ್ಲಿ ಬರಲಿ ಅಂತಕ್ಕಂಥ ಪದ ಬಂದರೆ ಸಂಭಾವನಾರ್ಥದಲ್ಲಿ ಬಂದಾನು, ಬಂದಾಳು, ಬಂದೀತು ಅಂತಕ್ಕಂಥ ಸಂಭಾವನಾರ್ಥಕ. ಬಂದರೆ ಬರಬಹುದು, ಬರದೇ ಇದ್ದರೆ ಇರಬಹುದು ಅಂಥ ಪದಗಳು. ಹಾಗೆ ನಿಷೇಧಾರ್ಥಕದಲ್ಲಿ ಬಾರನು, ಬಾರಳು, ಬಾರದು ಅಂತಕ್ಕಂಥದ್ದು ಪ್ರಥಮ ಪುರುಷದಲ್ಲಿ ಬರ್ತಕ್ಕಂಥ ಪದಗಳು. ಅಲ್ಲಿ ನಿಷೇಧಾರ್ಥಕ ಅಂದರೆ ಕೆಲಸ ಆಗೋದಿಲ್ಲ. ಹಾಗೆ ಬಹುವಚನದಲ್ಲಿ ಬರಲಿ ಅಂತಕ್ಕಂಥ ಪದ ವಿದ್ಯಾರ್ಥಕ ರೂಪ ಆದರೆ, ಬಂದಾರು ಅಂತಕ್ಕಂಥ ಪದ ಸಂಭಾವನಾರ್ಥಕ ಪದ, ಬಾರರು ಅಂತಕ್ಕಂಥದ್ದು ನಿಷೇಧಾರ್ಥಕ ರೂಪ. ಇದಿಷ್ಟು ಕ್ರಿಯಾಪದದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿಯೋಣ. ಧನ್ಯವಾದಗಳು.